ಇವರು ಕೇವಲ ಒಂದು ಹೆಸರಲ್ಲ, ಇವರು ಒಂದು ಶಕ್ತಿ. ಇವರು ಭಾರತ ದೇಶಕ್ಕೆ ಹೊಸ ಉಸಿರೊಂದನ್ನು ನೀಡಿದ ಮಹಾನ್ ಕ್ರಾಂತಿಕಾರ. ಇವರೇ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 1881 ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮಹಾರ್ ಎಂಬಲ್ಲಿ ಜನಿಸುತ್ತಾರೆ. ದಲಿತ ಜಾತಿಯಲ್ಲಿ ಹುಟ್ಟಿದ ಈ ಮಹಾನ್ ವ್ಯಕ್ತಿ ತಮ್ಮ ಶ್ರಮದಿಂದಲೇ ಜಗತ್ತಿನ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆಯುತ್ತಾರೆ. ಅವರು ಕೇವಲ ಪದವಿ ಪಡೆದವರಲ್ಲ, ಅವರು ಅನ್ಯಾಯದ ವಿರುದ್ಧ ಎತ್ತಿದ ತೀರ, ಅಸ್ಪೃಶ್ಯತೆ ಎನ್ನುವ ಅಸ್ಥಿಪಂಜರವನ್ನು ಮುರಿದು ಹಾಕಿದ ಹೆಮ್ಮೆಯ ಹೋರಾಟಗಾರ. ಭಾರತದ ಸಂವಿಧಾನ ಶಿಲ್ಪಿಯಾಗಿ ಅವರು ನಮ್ಮ ಇತಿಹಾಸದಲ್ಲಿ ಅಮರರಾದರು. 1947ರಲ್ಲಿ ಅವರು ಭಾರತದ ಮೊದಲ ಕಾನೂನು ಸಚಿವರಾದರು. ಅವರ ಕನಸು ಒಂದು ಸಮಾನತೆಯ ಭಾರತ, ಎಲ್ಲರಿಗೂ ಹಕ್ಕು, ಗೌರವ, ಶಿಕ್ಷಣ ಹಾಗೂ ಅವಕಾಶ. ಅವರ ಪದಗಳು ಇಂದು ನಮ್ಮನ್ನು ಸ್ಫೂರ್ತಿಗೊಳಿಸುತ್ತವೆ. ಶಿಕ್ಷಣ ಪಡೆಯಿರಿ, ಸಂಘಟನೆಯಾಗಿರಿ ಮತ್ತು ಹೋರಾಟ ಮಾಡಿ. 1956ರಲ್ಲಿ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ. ಅದು ಕೇವಲ ಧಾರ್ಮಿಕ ನಡೆ ಅಲ್ಲ, ಅದು ಮಾನವೀಯತೆಯ ಪ್ರಚಂಡ ಘೋಷಣೆ. ಅವರ ಜೀವನ ಒಂದು ಪಾಠ, ಸಹನೆ, ಜ್ಞಾನ ಮತ್ತು ಶಕ್ತಿ. ನೀವು ಈ ಚಂದದ ಹೆಮ್ಮೆಯ ಕಥೆಯನ್ನು ಮೆಚ್ಚಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅಂಬೇಡ್ಕರ್ ಅವರ ಧ್ಯೇಯಗಳನ್ನು ನಾವೆಲ್ಲರೂ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ಧನ್ಯವಾದಗಳು.